ಐ ವೆಲ್ಕಮ್ ಟು ದ ಗಣೇಶ್ ಜೋಶ್ ವಿಡಿಯೋ. ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ. ಇವತ್ತಿನ ಮೂವಿ ರಿವ್ಯೂ ಬಂದ್ಬಿಟ್ಟು ಮ್ಯಾಕ್ಸು. ಈ ಮ್ಯಾಕ್ಸ್ ಮೂವಿಲಿ ಮಿನಿಮಮ್ ಏನು ಮಾಸ್ ಇದೆ ಅಂದರೆ ಒಟ್ಟಿನಲ್ಲಿ ಈ ಮೂವಿ ಆನ್ಲೈನ್ ಸ್ಟೋರಿ ಕತೆ ಹೇಳೋದಾದರೆ ಒಟ್ಟಿನಲ್ಲಿ ಮೇನ್ ಗುರು ಈ ಮೂವಿ ಆನ್ಲೈನ್ ಸ್ಟೋರಿ ಕತೆ ಬಂದ್ಬಿಟ್ಟು ಈ ಮೂವಿಲಿ ಒಂದು ರಾತ್ರಿಯಲ್ಲಿ ಏನೇನಾಗ್ಬೋದು ಏನೇನಾಗುತ್ತೆ ಒಟ್ಟಿನಲ್ಲಿ ಅವರು ರಿಟೈರ್ಡ್ ಆಗಿ ಹೊಸ ಆಫೀಸ್ಗೆ ಹೋಗ್ತಾರೆ. ಆವಾಗ ಒಂದೊಳ್ಳೆ ಸ್ಟೋರಿಲಿನ ಕತೆ ಸ್ಟಾರ್ಟ್ ಆಗುತ್ತೆ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಕಿಚ್ಚ ಸುದೀಪ್ಗೆ ಸಿಕ್ಕಾಪಟ್ಟೆ ಕ್ರೆಡಿಟ್ ಕೊಡಬೇಕು. ಒಳ್ಳೆ ಆ್ಯಕ್ಷನ್ ಥ್ರಿಲ್ಲರ್ ಮೂವಿ ಇದು ಆಗಿದೆ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ವಿಜಯ್ ಕಾರ್ತಿಕ್ ಅವರು ಒಟ್ಟಿನಲ್ಲಿ ಚೆನ್ನಾಗಿ ಮೂವಿನ ತಗೊಂಡೋಗಿದ್ದಾರೆ ಒಟ್ಟಿನಲ್ಲಿ ಅನ್ಬೋದು. ಒಟ್ಟಿನಲ್ಲಿ ಒಳ್ಳೆ ಡೈರೆಕ್ಷನ್ ಸ್ಕಿಲ್. ಒಟ್ಟಿನಲ್ಲಿ ಫಸ್ಟ್ ಟೈಮು ಮಾಡ್ದಂಗೆ ಅಂತ ಏನು ಅನ್ಸೋದಿಲ್ಲ. ಒಟ್ಟಿನಲ್ಲಿ ಏನು ಕಮ್ಬ್ಯಾಕ್ ಮೂವಿ. ಒಟ್ಟಿನಲ್ಲಿ ಅವ್ರ ಸ್ವಾಗ್ ಆಗಲಿ ಒಟ್ಟಿನಲ್ಲಿ ಅವ್ರ ಆ್ಯಕ್ಷನ್ ಮಾರ್ಕ್ಸ್ ಆಗಲಿ ಏನಾರು ಆಗಲಿ ಒಟ್ಟಿನಲ್ಲಿ ಚೆನ್ನಾಗಿ ಮೂವಿನ ತಗೊಂಡು ಹೋಗಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಅನ್ನೆಸರಿ ಸೀನ್ ಆಗಲಿ ಅಂಥದ್ದು ಏನೂ ಇಲ್ಲ ಅನ್ಬೋದು. ಒಟ್ಟಿನಲ್ಲಿ ಫಸ್ಟ್ ಹಾಫು ತುಂಬ ಚೆನ್ನಾಗಿ ತಗೊಂಡೋಗಿದ್ದಾರೆ. ಫಸ್ಟ್ ಹಾಫಲ್ಲಿ ಎಂಥ ಸಿಚುವೇಶನ್ ಬಂದರೂ ಹೀರೋನ ಚೆನ್ನಾಗಿ ತಗೊಂಡೋಗಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಫಸ್ಟ್ ಹಾಫ್ ತುಂಬ ಚೆನ್ನಾಗಿ ನಡೆಸ್ಕೊ ಹೋಗ್ಬಿಡ್ತಾರೆ. ಒಟ್ಟಿನಲ್ಲಿ ಫಸ್ಟ್ ಹಾಫಲ್ಲಿ ಏನೋ ಲ್ಯಾಗ್ ಹೊಡೆಯಲ್ಲ. ಒಟ್ಟಿನಲ್ಲಿ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ಒಟ್ಟಿನಲ್ಲಿ ಅನ್ನೆಸರಿ ಸಾಂಗ್ ಆಗಲಿ ಒಂದು ಫಸ್ಟ್ ಸೀನಲ್ಲಿ ಒಂದೆರಡು ಸೀನ್ ಆದಮೇಲೆ ಬರ್ತದೆ ಸಾಂಗು. ಅದೇನು ಬೇಕಾಗಿರಲಿಲ್ಲ. ಒಟ್ಟಿನಲ್ಲಿ ಒಟ್ಟಿನಲ್ಲಿ ಬಂದಿದ್ದ ಸಾಂಗ್ ಎಲ್ಲ ಚೆನ್ನಾಗಿತ್ತು ಒಟ್ಟಿನಲ್ಲಿ ಅನ್ಬೋದು. ಒಟ್ಟಿನಲ್ಲಿ ಇಂಟರ್ವಲ್ ಬ್ಲ್ಯಾಕ್ ಆಗಲಿ ಚೆನ್ನಾಗಿ ತಗೊಂಡೋದ್ರು ಅನ್ಬೋದು. ಇಂಟರ್ವಲ್ ಮೇನ್ ಗುರು ಇಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕಡೆ ನೋಡೋದಾದ್ರೆ ಒಟ್ಟಿನಲ್ಲಿ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಒಟ್ಟಿನಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಒಟ್ಟಿನಲ್ಲಿ ಅನ್ನೆಸರಿಯಾಗಿ ಇಲ್ಲಿ ಸೀನು ಯಾವುದು ತುರ್ಕಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಮೇನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸಿಚುವೇಶನ್ ತಕ್ಕಂಗೆ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಕೊಟ್ಟವ್ರೆ. ಒಟ್ಟಿನಲ್ಲಿ ಅದಕ್ಕೆ ಮೂವಿ ತುಂಬ ಪ್ಲಸ್ ಪಾಯಿಂಟ್ ಆಯಿತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಒಟ್ಟಿನಲ್ಲಿ ಸಾಂಗ್ಗಳು ಎರಡು ಸಾಂಗು ಒಂದು ಲೆವೆಲ್ಗೆ ಚೆನ್ನಾಗಿದೆ ಅನ್ನೋದಕ್ಕಿಂತ ಫಸ್ಟ್ ಸಾಂಗು ಒಂದು ಲೆವೆಲ್ ಚೆನ್ನಾಗಿದೆ. ಸೆಕೆಂಡ್ ಹಾಫಲ್ಲಿ ಬರೋ ಸಾಂಗು ತುಂಬ ಚೆನ್ನಾಗಿದೆ ಅನ್ಬೋದು. ಒಟ್ಟಿನಲ್ಲಿ ಈ ಮೂವಿ ತುಂಬ ಚೆನ್ನಾಗಿ ಸ್ಟೋರಿ ಲೈನ್ ಪ್ಲೇ ನಾನು ಅಂದ್ಕೊಂಡಿದ್ದು ಥ್ರಿಲ್ಲಿಂಗ್ ಮೂವಿ ಅಂದ್ಕೊಂಡಿದ್ದು. ಇದು ಒಂದು ಲೆವೆಲ್ಗೆ ಥ್ರಿಲ್ಲಿಂಗ್ ಮೂವಿ ನೆಕ್ಸ್ಟ್ ಲೆವೆಲ್ ಮಾಸ್ನ ತಗೊಂಡೋಗಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಒಂದೊಳ್ಳೆ ಚೇಸ್ ಆಗಲಿ ಒಟ್ಟಿನಲ್ಲಿ ಒಂದೊಳ್ಳೆ ದುಡ್ಡನ್ನ ಖರ್ಚನ್ನ ಮಾಡೋರೆ ಅನ್ಬೋದು. ಇಲ್ಲಿ ಒಟ್ಟಿನಲ್ಲಿ ಮೇನ್ ಗುರು ಈ ಮೂವಿ ಫಸ್ಟ್ ಹಾಫು ತುಂಬ ಚೆನ್ನಾಗಿ ತಗೊಂಡೋಗ್ಬಿಡ್ತಾರೆ. ಸೆಕೆಂಡ್ ಹಾಫು ಒಂಚೂರು ಲ್ಯಾಗ್ ಹೊಡೆಯುತ್ತೆ. ಒಟ್ಟಿನಲ್ಲಿ ಮಧ್ಯದಲ್ಲಿ ಏನು ಗುರು ಹಿಂಗೆ ತಗೊಂಡೋಗ್ತಾರೆ ಮೂವಿಲಿ ಅನ್ಬೋದು. ಒಟ್ಟಿನಲ್ಲಿ ಲಾಸ್ಟಲ್ಲಿ ಹೋಯ್ತಾ ಚೆನ್ನಾಗಿ ಮೂವಿನ ತಗೊಂಡೋಗಿದ್ದಾರೆ ಅನ್ಬೋದು. ಚೆನ್ನಾಗಿ ಡೈರೆಕ್ಷನು ಸುದೀಪ್ ಆ್ಯಕ್ಟಿಂಗ್ ಆಗಲಿ ಒಟ್ಟಿನಲ್ಲಿ ಚೆನ್ನಾಗಿ ಹೋಗಿದ್ದಾರೆ. ಅವ್ರ ಸ್ಲ್ಯಾಗ್ ಆಗಲಿ ಒಟ್ಟಿನಲ್ಲಿ ಅವ್ರ ಡೈಲಾಗ್ಗಳಾಗಲಿ ಚೆನ್ನಾಗಿ ಬರ್ಕೊಂಡಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಈ ಮೂವಿ ಒಂದು ರಾತ್ರಿಯಲ್ಲಿ 7 ಗಂಟೆಗೆ ಸ್ಟಾರ್ಟ್ ಆಗಿ ಬೆಳಿಗ್ಗೆ 7 ಗಂಟೆಗೆ ಮೂವಿ ಮುಗಿಯುತ್ತೆ. ಒಟ್ಟಿನಲ್ಲಿ ಚೆನ್ನಾಗಿ ಮೂವಿನ ಒಂದೇ ರಾತ್ರಿಲಿ ತಗೊಂಡು ಹೋಗಿದ್ದಾರೆ. ಒಟ್ಟಿನಲ್ಲಿ ಈ ಮೂವಿಲಿ ಕ್ಯಾರೆಕ್ಟರ್ಗಳ ವಿಚಾರದಲ್ಲಿ ಒಟ್ಟಿನಲ್ಲಿ ಅಂತ ಡೆಪ್ತಾಗಿ ಏನೋ ತಗೊಂಡೋಗಿಲ್ಲ. ಒಟ್ಟಿನಲ್ಲಿ ಒಂದೆರಡು ಕ್ಯಾರೆಕ್ಟರ್ ಚೆನ್ನಾಗಿ ತಗೊಂಡೋಗಿದ್ದಾರೆ ಅನ್ಬೋದು ಹೊರತು ಅಂತ ಡೆಪ್ತಾಗಿ ಏನು ಕ್ಯಾರೆಕ್ಟರ್ನ ತಗೊಂಡೋಗಿಲ್ಲ. ಒಟ್ಟಿನಲ್ಲಿ ಅದೊಂದು ಒಂಚೂರು ಮೂವಿಗೆ ಒಂಚೂರು ಲ್ಯಾಗ್ ಹೊಡೀತು ಅನ್ನಿಸ್ಬೋದು ನನ್ನ ಪ್ರಕಾರ. ಏನು ಮಾಡೋದಿಲ್ಲ ಅನ್ಬೋದು. ಇಲ್ಲಿ ಉಗ್ರ ಮಂಚು ನೋಡೋದಾದ್ರೆ ಅವರು ಚೆನ್ನಾಗಿ ಮಾಡಿದ್ದಾರೆ ಅನ್ಬೋದು. ಅವರೊಬ್ಬರು ಬಿಟ್ರೆ ಇನ್ನು ಮಿಕ್ತವರೆಲ್ಲ ಅಷ್ಟೇ ಅನ್ಬೋದು. ಒಟ್ಟಿನಲ್ಲಿ ಇನ್ಸ್ಪೆಕ್ಟರ್ ಆಗಿ ಹೊಸ ಆಫೀಸ್ ಸ್ಟೇಷನ್ಗೆ ಹೋಯ್ತಾರೆ. ಅವರು ಒಂದು ರಾತ್ರಿಯಲ್ಲಿ ಘಟನೆಗಳು ಏನೇನು ನಡೆಯುತ್ತೆ ಅದು ಆನ್ಲೈನ್ ಸ್ಟೋರಿ ಕತೆ. ಒಟ್ಟಿನಲ್ಲಿ ಈ ಮೂವಿ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅವರು. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಇಟ್ಸ್ ಅ ಗುಡ್ ವಾಚ್ ಅಂತ ಹೇಳ್ತೀನಿ. ಸ್ಕ್ರೀನ್ ಪ್ಲೇ ಟೈಟ್ ಆಗಿದೆ, ಅನ್ನೆಸರಿ ಅಂತ ಏನೂ ಇಲ್ಲ. ಆಲ್ಮೋಸ್ಟ್ ಮುಕ್ಕಾಲು ಭಾಗದ ತನಕನೂ ಒಳ್ಳೆ ಡೀಟೇಲಿಂಗ್ ಕೂಡ ಇದೆ.